கோலார் தங்கவயலில் முதலாக ஆக்வா அண்டர் வாட்டர் டூனர் எக்ஸ்போ மற்றும் ஃபேமிலி ஃபன் ஃபேர் எக்ஸிபிஷன் மக்கள் பயன்பாட்டிற்கு துவங்கப்பட்டுள்ளது. இந்த அதிநவீன கண்காட்சி வளாகத்தில் அகில இந்திய அண்டர் வாட்டர் கண்காட்சியில் சுரங்க அமைப்பு கொண்ட மார்க்கத்தில் பலவித கண்ணை கவரும் நீர்மூழ்கி உயிரினங்கள் குதூகல ஆட்டம் போடும் காட்சிகள், குழந்தைகள் கொஞ்சி விளையாட பலவித ராட்டினங்கள், ரயில் பயணம், கொலம்பஸ், வாட்டர் போர்டு என ஜனரஞ்சக பொழுதுபோக்கு அம்சங்கள் இடம்பெற்றுள்ளது. அத்துடன் ஹேண்டிகிராஃப்ட் கைவினைப் பொருட்கள், உணவு வகைகள் என பலவிதமான கைவினைப் பொருட்களுடன் கண்காட்சி துவங்கப்பட்டுள்ளது. தங்கவயல் பொதுமக்கள் இதனை பயன்படுத்தி கொண்டு பலவித ஜனரஞ்சக காட்சிகள் கண்டுகளிக்க அன்புடன் அழைக்கப்படுகிறார்கள். இடம் கோலார் தங்கவயல், பாலகிருஷ்ணா லேஅவுட், அசோகநகர் அருகில். வாருங்கள், கண்டு మగిழுங்கள், కనవుకుల్ మిదకుంగల్. కదా ఆ స్ట్రెంత్ చేస్తారు కదా అప్పుడు ఉండాలి ಮಾಡ್ತೀವಿ. ರೋಡ್ ಆಗದೆ ಅದನ್ನು ಮಾಡಿದ್ರೂ ಲಕ್ಷಣ ಇರಲ್ಲ, ಅಂದ ಇರಲ್ಲ. ಸೊ ಇವ್ರು ಹೇಳೋ ಥರ ಲೈಟು, ಸರ್ಕಲ್ಲು, ಡಬಲ್ ರೋಡು, ಮೀಡಿಯನ್ನು ಇವೆಲ್ಲ ಮಾಡುವಾಗ ಆರ್ಚು ಕೂಡ ತುಂಬ ಚೆನ್ನಾಗಿ ಮಾಡ್ತೀವಿ. ಅದು ಬಂಗಾರದ ನಗರಕ್ಕೆ ಅಂತ ಮಾಡ್ತೀವಿ, ಬೇರೆ ಥರ ಬಂಗಾರದ ನಗರಕ್ಕೆ ಅಂತ ಸ್ವಾಗತ ಅಂತ ಹೇಳಿಬಿಟ್ಟು ಈ ಬಾರ್ಡ್ರಲ್ಲಿ ಒಂದು ಈ ಕೋಟ ಬಾರ್ಡ್ರಲ್ಲಿ 3 ಜಾಗದಲ್ಲಿ ಮಾಡ್ತೀವಿ ನಾವು. ಫಸ್ಟ್ ರೋಡ್ ಆದಾಗಲೇ ಒಂದು ಪ್ಲ್ಯಾನ್ ಮಾಡಬೇಕು, ಏನೇನು ಯಾವ ಥರ ಮಾಡಬೇಕು ಅಂತ. ಆರ್ಚ್ ಇಲ್ಲ, ನಮಗೂ ಭಾಳ ದಿನ ಹೇಳ್ತಾರೆ ವ್ಯಾಪಾರ, ಅದಕ್ಕೆ ಬಂದಿದ್ದೀವಿ. ಯಾವ ಗ್ರಾಂಟ್ ಎಷ್ಟು ಅಮೌಂಟ್? ಯಾವ ಗ್ರಾಂಟ್ ಇದು? ಎಷ್ಟು? SHDP 20 ಕೋಟಿ ಅನುದಾನ ಆಗಿರೋದು. ನಮ್ಮ KGF ಡಬಲ್ ರೋಡ್ ಬಿಟ್ಟಿದ ತಕ್ಷಣ KGF ಅಲ್ಲಿಂದ ರಾಜೇಶ್ ಕ್ಯಾಂಪಿಂದ ಇಲ್ಲಿವರೆಗೂ ಕೂಡ ಬಾರ್ಡ್ ರೋಡ್ ಸ್ಟೇಟ್ ಹೈವೇ SHDP ಅಲ್ಲಿ ತೊಗೊಂಡಿದ್ದು. ಮುಂದೆ ನಾನು ಈ ಕೋಟಾಗಿ ತೊಗೊಂಡಿದ್ದು 25 ಕೋಟಿ ತೊಗೊಂಡಿದ್ದು. 6 crores ನಾವು ಗಾಂಧಿ ಸರ್ಕಲ್ ಹತ್ರ ಅದನ್ನೆಲ್ಲ ಸ್ವಲ್ಪ ವೈಡನ್ ಮಾಡ್ಕೊಳ್ಬೇಕಂತ ಅಂದ್ಬಿಟ್ಟು ಗಾಂಧಿ ಸರ್ಕಲಿಂದ ಸಂಧಾನ ಸರ್ಕಲ್ವರೆಗೂ ಅಲ್ಲಿ 6 crores ಡೈವರ್ಟ್ ಮಾಡಿದೆ. ಇಲ್ಲಿಗೆ 20 crores. ಇದು ಬೇರೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅಲ್ಲಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು 2 ಹತ್ರ ಇಲ್ಲೇ ಕೆಲಸ ಶುರು ಮಾಡಿ. ಕೋರಿಕೆ ಏನು? ಕೋರಿಕೆ ಇವಾಗ 20 ಕೋಟಿಯಲ್ಲಿ ತಗೊಳ್ತೀನಿ ಅಂತ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಈಗ ಬರೀ ರೋಡ್ಗೆನೆ ನಾನು ಸೇಫ್ಟಿ ಮೆಷರ್ಸ್ ನೋಡಿಕೊಂಡು ಭಾಳ ಸತಿ ಆಕ್ಸಿಡೆಂಟ್ಸ್ ಆಗ್ತಾಯಿತ್ತು ಈ ಭಾಗದಲ್ಲಿ. ನಾನು ಭಾಳ ನೋಡ್ತಿದ್ದೀನಿ, 2 ವೀಲರ್ ಆಕ್ಸಿಡೆಂಟ್ಸ್ ಆಗ್ತಾಯಿತ್ತು. ಆದ್ದರಿಂದ ಇದು ಬಾರ್ಡ್ರಲ್ಲಿರೋದ್ರಿಂದ ನಾನು ಇದಕ್ಕೆ ಒಳ್ಳೆ ರೋಡ್ ತರಬೇಕು, ಇನ್ಫ್ರಾಸ್ಟ್ರಕ್ಚರ್ ತರಬೇಕು ಅಂತ 20 crores ಗ್ರ್ಯಾಂಟ್ ಬಂತು. ಬಟ್ ಇವ್ರು ಹೇಳ್ತಾ ಇರೋದ್ರಲ್ಲಿ ಒಂದು ಅರ್ಥ ಏನಿದೆ ಅಂದರೆ, ಇದು ಬಾರ್ಡ್ರಲ್ಲಿರೋದ್ರಿಂದ ಸ್ವಲ್ಪ ರೋಡ್ ವೈಡನ್ ಮಾಡಿಕೊಂಡು 1 ಕಿಲೋಮೀಟ್ರ್ ಲೈಟ್ ಹಾಕಿದೆ, ನೋಡೋದಕ್ಕೆ ಚೆನ್ನಾಗಿರೋದ್ರ ಜೊತೆ ಸೇಫ್ಟಿ ಮೆಜರ್ಸ್ ಕೊಟ್ಟಂಗಾಗುತ್ತೆ 2 ವೀಲರ್ಸು ಎಲ್ಲ ಓಡಾಡಲಿಕ್ಕೆ. ಮತ್ತು ಇದು ನಮ್ಮ ಕ್ಷೇತ್ರದ ಕೊನೆ ಬಾರ್ಡ್ರು ಆಗಿರೋದ್ರಿಂದ ಸ್ವಲ್ಪ ಅಟೆನ್ಷನ್ ಇನ್ನು ಸ್ವಲ್ಪ ಚೆನ್ನಾಗಿ ಕೊಡೋಣ, ಕಲರ್ಫುಲ್ಲಾಗಿ ಅಂತ ಅವ್ರ ಅಭಿಪ್ರಾಯ ಕರೆಕ್ಟಾಗಿದೆ. ರೈತರಾಗಿರ್ಬೋದು, ನಮ್ಮ ಮುಖಂಡರಾಗಿರ್ಬೋದು, ಬರೋವಂಥ ದಿನಗಳಲ್ಲಿ ಅದಕ್ಕೂ ಸ್ವಲ್ಪ ಫಂಡ್ಸ್ ಅವೈಲೇಬಿಲಿಟಿ ಮಾಡ್ಕೊಂಡು ಮಾಡಬೇಕಾಗಿದೆ. ಮೀಡಿಯನ್ ಇಲ್ಲ ಅಂದರೆ ಪೋಲ್ಸ್ ತರೋಕ್ಕಾಗಲ್ಲ. ಪೋಲ್ಸು, ಲೈಟು, ಮೀಡಿಯನ್ನು, ಡ್ರೈನು ಇದಕ್ಕೆ ಸಪ್ರೇಟಾಗಿ 2 ಕೋಟಿಯಿಂದ 5-6 ಕೋಟಿ ಆಗೇ ಆಗುತ್ತೆ ನನಗೆ ಅನಿಸೋ ಪ್ರಕಾರ. 1 ಕಿಲೋಮೀಟ್ರ್ ನನಗೆಲ್ಲ ಕೊಡ್ಬೇಕು. ಈಗ ಆಗಿರೋದೇ ರೋಡ್ಗೋಸ್ಕರ ಇದು ಗ್ರ್ಯಾಂಟ್ 20 crores. ಇದರಲ್ಲೇ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ರೆ ನಾಳೆ ನಾನು ಮತ್ತೆ ಈ ಜಾಗದಲ್ಲಿ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ. ಇದರಲ್ಲಿ ರೋಡ್ ಅಷ್ಟೇ ಆಗುತ್ತೆ. ಇದಕ್ಕೆ ಅಡಿಷ್ನಲ್ ಆಗಿ ನೀವು ಹೇಳ್ತಾ ಇರುವಂಥದ್ದು ಡಬಲ್ ರೋಡ್ 1 ಕಿಲೋಮೀಟ್ರು, ಮೀಡಿಯನ್ 1 ಕಿಲೋಮೀಟ್ರು ವಿತ್ ಲೈಟಿಂಗ್ಸು, ಮತ್ತು ಆರ್ಚ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಇವೆಲ್ಲನೂ ಕೂಡ ಅವ್ರು ಹೇಳೋದನ್ನು ಫುಲ್ಫಿಲ್ ಮಾಡ್ತೀನಿ. ಸ್ವಲ್ಪ ಕಾಲಾವಕಾಶ ತಗೋತೀನಿ. ರೋಡ್ ಅಂತೂ 1 ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ. ಮೇಡಮ್, ಇನ್ನೊಂದು ಸಮಸ್ಯೆ ಇದೆ. ಮಾಡ್ತೀರಾ? ಹೋಗಲ್ಲ. ಯಾಕೆ ಆ ಸಂತೆ ಇದ್ದಾಗ ಅವನು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಲ್ವ, ಅವನು ಜೀವನ ನಡೀಬೇಕಲ್ವ. ನೀವು ಯೋಚನೆ ಮಾಡಿ, ಅವನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ಮೊದಲು ಸಂತೆನೇ ಮೇಡಮ್ ಅದು ಯಾವ ಚೂರು ಹಿಂದೆ ಇಟ್ಕೊಳ್ಳಿ, ಏನೋ ಒಂದು ದಾರಿ ಮಾಡೋಣ. ಇಲ್ಲೇ ಅವ್ರನ್ನ ನಾವು ಶಿಫ್ಟ್ ಮಾಡಿ ಅನ್ನೋಕ್ಕಾಗಲ್ಲ. ಅವ್ರ ಹೊಟ್ಟೆ ಮೇಲೆ ಹೊಡಿಯೋಕ್ಕಾಗಲ್ಲ. ಅವ್ರು ವಾರದಲ್ಲಿ ಒಂದಿನ ಸಂತೆ ಮಾಡಿ ಜೀವನ ಮಾಡ್ಕೊಳಕ್ ಬರ್ತಾರೆ. ಅವ್ರನ್ನ ಡಿಸ್ಟರ್ಬ್ ಮಾಡೋದು. ರೋಡ್ ಚೆನ್ನಾಗಿ ರೋಡ್ ವೈಡನ್ನು ಮೇಡಮ್ ಪೈಲಟ್ಸ್ ಅಲ್ಲಿ ಐ ಲವ್ KGF ಅಂತ ಹಾಕಿದ್ದೀರಾ ಮೇಡಮ್, ಅದ್ರ ಬಗ್ಗೆ ಏನು? ಭಾಳ ಚೆನ್ನಾಗಿದೆ ಇದು, ಅದ್ರ ಬಗ್ಗೆ ನಮ್ಮ ನಗರನ ಬರುವಂಥ ದಿನಗಳಲ್ಲಿ ಇನ್ವೆಸ್ಟರ್ಸ್ ಬರ್ತಾ ಇರ್ತಾರೆ. ಏನು KGFದು ಹಿಸ್ಟ್ರಿ ನಾವಿನ್ನೂ ಆ್ಯಕ್ಚುಲಿ ನಾನು ಅದಕ್ಕಿಂತ ನಮ್ಮದೊಂದು ಮಾಹಿತಿ ಕೊಡಬೇಕು ಅಂತ ತುಂಬ ಆಸೆ ಇತ್ತು. KGF ಹಿಸ್ಟ್ರಿ ಬಗ್ಗೆ ನನಗೆ ಅಲ್ಲೊಂದು ಲೈಟಿಂಗಲ್ಲಿ ಯಾವಾಗಲೂ ಸ್ಕ್ರೋಲಿಂಗಲ್ಲಿ ಬರಬೇಕು ಅನ್ನೋದು ಒಂದು ಆಸೆ ಇದೆ. ಅಲ್ಲಿವರೆಗೂ ನಾನು ಹೇಳಲ್ಲ.
ಅಲ್ಲಿ ಮಾಡಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.